ಬಾಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟಿನ್ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ICC ಕಡೆಯಿಂದ. ಅನ್ಕೊಂಡಿದ್ದೆ ಏನೋ ಆಗಿದ್ದೆ ಏನೋ, ಬಟ್ ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಕೊಹ್ಲಿಗೆ ಅವಾರ್ಡ್ ಬರಬೇಕು ಅಂತ. ಅಂತೂ ಇಂತೂ ಬಂತು ಅವಾರ್ಡು. ಮತ್ತೊಮ್ಮೆ ವಿರಾಟ್ ಕೊಹ್ಲಿಗೆ ICC ODI ಪ್ಲೇಯರ್ ಆಫ್ ದ ಇಯರ್ 2023 ಅವಾರ್ಡ್ ಬಂದಿದೆ. ವಿರಾಟ್ ಕೊಹ್ಲಿಗಿಂತ ಜಾಸ್ತಿ ರನ್ ಹೊಡೆದಿರೋರು ಬೇರೆಯವರು ಇದ್ರೂ ಕೂಡ ವಿರಾಟ್ ಕೊಹ್ಲಿಗೆ ICC ಅವರು ಅವಾರ್ಡ್ ಮಾಡಿದ್ರೆ ನೀವೇ ಗುರು ವರ್ಷದ ಕ್ರಿಕೆಟರ್, ODI ಕ್ರಿಕೆಟರ್ ಅಂತ. ಶುಭ್ಮನ್ ಗಿಲ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಶುಭ್ಮನ್ ಗಿಲ್ಲು ತಗೊಬೋದು ಅವಾರ್ಡ್ ಅಂತ. ಯಾಕಂದ್ರೆ ಶುಭ್ಮನ್ ಗಿಲ್ ಹೊಡೆದಿದ್ದು ಲಾಸ್ಟ್ ಇಯರ್ ಅಲ್ಲಿ 1584 ರನ್, ವಿರಾಟ್ ಕೊಹ್ಲಿ ಹೊಡೆದಿದ್ದು 1377 ರನ್ ಹೊಡೆದಿದ್ರು. ಅದ್ರಲ್ಲಿ ಮೆಜಾರಿಟಿ ಆಫ್ ದ ರನ್ಸ್ ಬಂದಿದ್ದು ವರ್ಲ್ಡ್ ಕಪ್ ಅಲ್ಲಿ, ಜೊತೆಗೆ ಏಷ್ಯಾ ಕಪ್ ಅಲ್ಲಿ ವಿರಾಟ್ ಕೊಹ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದು ಟೂರ್ನಮೆಂಟ್ ಅಂತ ಬಂದಾಗ. ಬಟ್ ಶುಭ್ಮನ್ ಗಿಲ್ ಸೀರೀಸ್ ಗಳಂತ ಬಂದಾಗ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರೆ, ವರ್ಲ್ಡ್ ಕಪ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಡಲ್ ಆಗೋದ್ರು. ಕಂಪ್ಯಾರಿಟಿವ್ಲಿ ವಿರಾಟ್ ಕೊಹ್ಲಿಗೆ ಕಂಪೇರ್ ಮಾಡ್ಕೊಂಡ್ರೆ ODI ವರ್ಲ್ಡ್ ಕಪ್ ಅಲ್ಲಿ ಸಿಕ್ಕಾಪಟ್ಟೆ ಡಲ್ ಆಗಿ ಹೋಗ್ಬಿಟ್ರು. ವಿರಾಟ್ ಕೊಹ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆದಂತವರು ಅವ್ರಿಗೆ ಕೊಡದೆ ಇನ್ಯಾರಿಗೆ ಕೊಡಬೇಕು ಅಂತ ಫ್ಯಾನ್ಸ್ ಗಳಂತೂ ಕೇಳ್ತಾರೆ. ಹೌದು ಇರ್ಬೋದು, 100-150 ರನ್ ಡಿಫರೆನ್ಸ್ ಅಂತೂ ಇರ್ಬೋದು. ಬಟ್ ವಿರಾಟ್ ಕೊಹ್ಲಿ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆದವರು ಗುರು ವರ್ಲ್ಡ್ ಕಪ್ ಅಲ್ಲಿ ಇನ್ನು ಲೂಸಿಂಗ್ ಕಾಸ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆದಂತವ್ರಿಗೆ ಈ ಅವಾರ್ಡ್ 100% ಹೋಗ್ಲೇಬೇಕಾಗಿತ್ತು, ಹೋಗಿದೆ ಅಂತ ಹೇಳ್ತೀರಾ ಸ್ವಲ್ಪ ಜನ. ಇಲ್ಲ ಆಗಿರೋ ಸ್ವಲ್ಪ ಜನ ಶುಭ್ಮನ್ ಗಿಲ್ಗೆ ಹೋಗ್ಬೇಕು ಗುರು, ಪಾಪ ಯಂಗ್ಸ್ಟರ್ ಅಷ್ಟೊಂದೆಲ್ಲ ಕಷ್ಟಪಟ್ಟು 1500+ ರನ್ ಎಲ್ಲ ಹೊಡೆದ್ರು ಕೂಡ, ಹಿಸ್ಟಾರಿಕ್ ದಾಖಲೆ ಎಲ್ಲ ಕ್ರಿಯೇಟ್ ಮಾಡಿದ್ರು ಕೂಡ ಯಾರು ಹೊಡೆದಿಲ್ಲ. ಆ ಥರ ಎಲ್ಲ ಮಾಡಿದ್ರು ಕೂಡ ಏನು ಅವಾರ್ಡೇ ಕೊಡ್ಲಿಲ್ವಲ್ಲ ಪಾಪ ಇವ್ರಿಗೆ ಅಂತ ಅಂತೀರ ಸ್ವಲ್ಪ ಜನ. ವಿರಾಟ್ ಕೊಹ್ಲಿಗೆ ಇದು 4ನೇ ಬಾರಿ ಗುರು ಸಿಕ್ಕಿರೋ ಅಂಥದ್ದು ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್. ODI ಫಾರ್ಮ್ಯಾಟ್ ಅಲ್ಲಿ 4ನೇ ಬಾರಿಗೆ ಸಿಕ್ಕಿರೋದು. ಮೊದಲನೇ ಪ್ಲೇಯರ್ ಆಗ್ತಾರೆ 4ನೇ ಬಾರಿ ODI ಫಾರ್ಮ್ಯಾಟ್ ಅಲ್ಲಿ ತಗೊಳ್ಳೋದಿಕ್ಕೆ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ನ. ಜೊತೆಗೆ 10ನೇ ಟ್ರೋಫಿ, ಇದು 10ನೇ ಟ್ರೋಫಿ ಅಲ್ಲ ಸಾರಿ ಅವಾರ್ಡ್, 10ನೇ ಅವಾರ್ಡ್ ICC ಅವಾರ್ಡು. 10 ಅವಾರ್ಡ್ ನ ಇದುವರೆಗೂ ಯಾವ ಮಗಾನು ಕೂಡ ತಗೊಂಡಿಲ್ಲ. ಇನ್ಫ್ಯಾಕ್ಟ್ ಲಾಸ್ಟ್ ಹೈಯೆಸ್ಟ್ ತಗೊಂಡದೆ ಒಬ್ಬ ಇಂಡಿವಿಜುವಲ್ ಆಗ್ಬಿಟ್ಟು 5 ರೆಕಾರ್ಡು. 10 ರೆಕಾರ್ಡ್ ಯಾವ ಮಗಾನು ಗುರು ತಗೊಳೋದಿಕ್ಕೆ ಆಗೋದಿಲ್ಲ ಗುರು. 10 ಅವಾರ್ಡ್ ICC ಕಡೆಯಿಂದ ಬರಬೇಕು ಅಂತಂದ್ರೆ ಅಷ್ಟು ಕನ್ಸಿಸ್ಟೆಂಟ್ ಆಗಿ ಆಡಿರಬೇಕು ಗುರು. ಹಿಸ್ಟಾರಿಕ್ ದಾಖಲೆನ ವಿರಾಟ್ ಕೊಹ್ಲಿ ಬರ್ತಿರೋದು. 10 ರೆಕಾರ್ಡ್ ತಗೊಳ್ಳೋ 10 ಅವಾರ್ಡ್ಗಳನ್ನು ತಗೊಳ್ಳೋದ್ರ ಮೂಲಕ, ಜೊತೆಗೆ 4 ನಂಬರ್ ಆಫ್ ಟೈಮ್ಸ್ ODI ಅಲ್ಲಿ ತಗೊಳ್ಳೋದ್ರ ಮೂಲಕ. ODI 4 ಟೈಮ್ ಇವರಿಗೆ ಬಂದಿದೆ, T20 ಬಂದಿದೆ, ಟೆಸ್ಟ್ ಅಲ್ಲೂ ಬಂದಿದೆ. ವರ್ಷದ ಕ್ರಿಕೆಟರ್ ಅಂತ, ವರ್ಷದ ಟೆಸ್ಟ್ ಕ್ರಿಕೆಟರ್ ಅಂತ ಉಸ್ಮಾನ್ ಖವಾಜಾ ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಅವರು ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು ಲಾಸ್ಟ್ ಇಯರ್. ಅದಕ್ಕೋಸ್ಕರ ಉಸ್ಮಾನ್ ಖವಾಜಾ ಅವ್ರನ್ನ ರಿವಾರ್ಡ್ ಮಾಡಿದ್ದಾರೆ. ನೀವು ಗುರು ವರ್ಷದ ಕ್ರಿಕೆಟರ್ ಅಂತ ಟೆಸ್ಟ್ ಫಾರ್ಮೆಟ್ ಅಲ್ಲಿ. ಆಮೇಲೆ ವರ್ಷದ ಅತ್ಯುತ್ತಮ ಕ್ರಿಕೆಟರ್ ಯಾರು ಅಂತಂದ್ರೆ ಅಕ್ರಾಸ್ ಆಲ್ ಫಾರ್ಮೆಟ್ಸ್ ಅತ್ಯುತ್ತಮ ಕ್ರಿಕೆಟರ್, ಅವರ ಕ್ಯಾಪ್ಟನ್ಸಿ ಆಗಿರ್ಬೋದು, ಅವರ ಎಬಿಲಿಟಿ ಆಗಿರ್ಬೋದು, ಎಲ್ಲರೂ ನೋಡ್ಬಿಟ್ಟು ICC ಅವರು ನಿರ್ಧಾರ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. ವರ್ಲ್ಡ್ ಕಪ್ ನ ಗೆದ್ದಿರೋ ವಿಚಾರದಲ್ಲಾಗಿರ್ಬೋದು, ಸ್ಟ್ರಾಟಜಿಗಳ ವಿಚಾರದಲ್ಲಾಗಿರ್ಬೋದು, ಜೊತೆಗೆ ಅವರ ಪರ್ಫಾರ್ಮೆನ್ಸ್ ವಿಚಾರದಲ್ಲಾಗಿರ್ಬೋದು, ಇವರೇ ಗುರು ವರ್ಷದ ಕ್ರಿಕೆಟರ್ ಅಂತ ನಿರ್ಧಾರ ಮಾಡ್ಬಿಟ್ಟು ಕೊಟ್ಟಿದ್ದಾರೆ ಆಸ್ಟ್ರೇಲಿಯಾದ ಪ್ಯಾಟ್ ಕಮಿನ್ಸಿಗೆ. ಇದು ಏನು ನಮ್ಮ ಇಂಡಿಯಾ ವರ್ಲ್ಡ್ ಕಪ್ ನ ಗೆದ್ದಿತ್ತು ಅಂದ್ರೆ ಪ್ರಾಬಬ್ಲಿ ಇದು ಕೂಡ ಯಾರು ನಮ್ಮ ಇಂಡಿಯನ್ಗೆ ಹೋಗಿರೋದೇನೋ. ವರ್ಲ್ಡ್ ಕಪ್ ನ ಗೆಲ್ಲಿಲ್ಲ ನಾವು, ಅದಕ್ಕೋಸ್ಕರ ಇದು ಆಸ್ಟ್ರೇಲಿಯಾಗೆ ಹೋಗಿದೆ ಈ ಒಂದು ಅವಾರ್ಡು ಅಂತ ನನಗೆ ಪರ್ಸನಲಿ ಅನ್ನಿಸಿದೆ. ಪ್ಯಾಟ್ ಕಮಿನ್ಸು ಒಳ್ಳೆ ಕ್ಯಾಪ್ಟನು, ಒಂಥರ ಅನ್ಬಿಲೀವೇಬಲ್ ಆಗಿ ವರ್ಲ್ಡ್ ಕಪ್ ನ ಗೆಲ್ಸೋರು. ಯಾರು ಕೂಡ ಅನ್ಕೊಂಡಿರಲಿಲ್ಲ, ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಪ್ಯಾಟ್ ಕಮಿನ್ಸ್ ಅವ್ರು ಕ್ಯಾಪ್ಟನ್ ಆಗಿ ವರ್ಲ್ಡ್ ಕಪ್ ನ ಗೆಲ್ಲಿಸ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಕೂಡ ಯಾರು ಇಟ್ಕೊಂಡಿರಲಿಲ್ಲ. ಬಟ್ ಅದನ್ನ ಪ್ರೂವ್ ಮಾಡಿ ತೋರಿಸೋರು. ಏನಕ್ಕೆ ಟಾಪ್ ಕ್ವಾಲಿಟಿ ಟೀಮ್ನ ನಾವು ರೆಡಿ ಮಾಡಿದ್ದೀವಿ, ಆಸ್ ಎ ಕ್ಯಾಪ್ಟನ್ ಆಗಿ ನಾನು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದೀನಿ ಅಂತಲೂ ಕೂಡ ಪ್ರೂವ್ ಮಾಡ್ಕೊಂಡಿದ್ರೆ. ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ಮಸ್ತಾಗಿ ಪರ್ಫಾರ್ಮ್ ಮಾಡಿರೋದಕ್ಕೋಸ್ಕರನೇ ಅವ್ರಿಗೆ ಈ ಅವಾರ್ಡು ವರ್ಷದ ಕ್ರಿಕೆಟರ್ ಅಂತ. ಇದು ಬರೀ ODI ಟೆಸ್ಟ್ ಮತ್ತು T20 ಮಾತಂತಲ್ಲ, ಎಲ್ಲ ಫಾರ್ಮ್ಯಾಟ್ ಲೆಕ್ಕ ಹಾಕುವಂತು ಅಂತಂದ್ರೆ ಇವರೇ ವರ್ಷದ ಕ್ರಿಕೆಟರ್ ಅಂತ ನಿರ್ಧಾರ ಮಾಡ್ಬಿಟ್ಟು ಬಿಟ್ಟಿದ್ದಾರೆ ಇವಾಗ. ಸೊ ಅಲ್ಟಿಮೇಟ್ಲಿ ವಿರಾಟ್ ಕೊಹ್ಲಿ ಅವರಿಗೆ ODI ಕ್ರಿಕೆಟರ್ ಅಂತ ಅವಾರ್ಡ್ ಬಂತಲ್ಲ, ಅದಂತೂ ನನಗಂತೂ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇದು ಶುಭ್ಮನ್ ಗಿಲ್ ಅಥವಾ ವಿರಾಟ್ ಕೊಹ್ಲಿ ಮಧ್ಯೆ ಕನ್ಫ್ಯೂಷನ್ ಇತ್ತು ಯಾರಿಗೆ ಕೊಡ್ತಾರೆ ಅಂತ. ಯಾಕಂದ್ರೆ ಶುಭ್ಮನ್ ಗಿಲ್ ಮೋಸ್ಟ್ ನಂಬರ್ ಆಫ್ ರನ್ಸ್ ಲಾಸ್ಟ್ ಇಯರ್ ಹೊಡೆದ್ರು, ವಿರಾಟ್ ಕೊಹ್ಲಿಗೆ ಕಂಪೇರ್ ಮಾಡ್ತು ಅಂತಂದ್ರೆ. ಬಟ್ ಇಂಪ್ಯಾಕ್ಟ್ಫುಲ್ ಆಗಿ ಆಡಿರೋದು ಯಾರು ಅಂತ ವಿರಾಟ್ ಕೊಹ್ಲಿ. ಯಾಕಂದ್ರೆ ಟೂರ್ನಮೆಂಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡೋದು, ಸೀರೀಸ್ ನ ಬಿಟ್ಟಾಕ್ತು ಅಂತ ಅಂದ್ರೆ. ಶುಭ್ಮನ್ ಗಿಲ್ಗೆ ಲಾಸ್ಟ್ ಸೀಸನ್ ಸಿಕ್ಕಾಪಟ್ಟೆ ಆಪರ್ಚುನಿಟಿ ಕೂಡ ವಿರಾಟ್ ಕೊಹ್ಲಿ ಅವ್ರಿಗಿಂತ ಜಾಸ್ತಿ ಸಿಕ್ಕಿತ್ತು ಕಂಪೇರ್ ಮಾಡ್ತು ಅಂತ ಅಂದ್ರೆ. ಸೊ ಹಂಗಾಗಿ ವಿರಾಟ್ ಕೊಹ್ಲಿ ಅವರಿಗೆ ಕೊಟ್ಟಿರೋದು ಡಿಸರ್ವಿಂಗ್ ಅಂತ ನನಗೆ ಪರ್ಸನಲಿ ಅನ್ನಿಸ್ತಾ ಇದೆ. ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ, ವಿರಾಟ್ ಕೊಹ್ಲಿ ಅವರಿಗೆ ಈ ಅವಾರ್ಡ್ ಬಂದು ನಿಮಗೆ ಕನ್ವಿನ್ಸಿಂಗ್ ಅನ್ನಿಸ್ತಿದೆ ಅಥವಾ ಶುಭ್ಮನ್ ಗಿಲ್ಗೆ ಈ ಅವಾರ್ಡ್ ಹೋಗಿರಬೇಕಾಗಿತ್ತು ಅಂತ ಹೇಳ್ತೀರಾ ಸ್ವಲ್ಪ ಜನ. ಜೊತೆಗೆ ಈ ಉಸ್ಮಾನ್ ಖವಾಜಾ ಕೊಟ್ಟಿರೋದು ಏನು ಅನ್ನಿಸ್ತಾ ಇದೆ, ಜೊತೆಗೆ ವರ್ಷದ ಕ್ರಿಕೆಟರ್ ಅಂತ ನಿಮ್ಗೆ ಯಾರಿಗೆ ಕೊಡಬೇಕಾಗಿತ್ತು ಅಂತ ಅನ್ಸುತ್ತೆ ಪ್ಯಾಟ್ ಕಮಿನ್ಸ್ ಅವರಿಗೆ ಕೊಟ್ಟಿರುವಂಥ ಅವಾರ್ಡು. ಕಾಮೆಂಟ್ ಲೈಕ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.